ENT ಸರ್ಜನು, ಅಂದರೆ ಕಿವಿ ಮೂಗು ಗಂಟಲು ಸರ್ಜನು. ನಾನು ಪ್ರಾಕ್ಟೀಸ್ ಮಾಡ್ತಾ ಇರೋದು ನಂದೀಶ್ವರ ಕ್ಲಿನಿಕ್ಕು, ದಾಬಾಸ್ಪೇಟೆಯಲ್ಲಿ. ನಾನು ಇವತ್ತು ಮಾಹಿತಿ ಕೊಡ್ತಾ ಇರೋದು ಬೇಸಿಕ್ ENT ರಿಲೇಟೆಡ್, ಏನು ಕಿವಿ ಮೂಗು ಗಂಟಲು ರಿಲೇಟೆಡ್ ಏನು ಜನರಲ್ಲಿ ಮಾಹಿತಿ ಇರಬೇಕು ಅದರ ರಿಲೇಟೆಡು. ಸೊ ಫಸ್ಟ್ ಬಂದುಬಿಟ್ಟು ಕಿವಿಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಮಾಡೋದು ಏನು ಅಂದರೆ, ತಾವಾಗಿ ಕಿವಿ ಕ್ಲೀನ್ ಮಾಡೋಕ್ಕೆ ಹೋಗ್ತಾರೆ. ಇಯರ್ಬಡ್ಡಿಂದಾಗಲಿ ಅಥವಾ ಏನಾದರೂ ಒಂದು ವಸ್ತುವಿಂದ ಆಗಲಿ ಕಿವಿ ಕ್ಲೀನ್ ಮಾಡೋಕ್ಕೆ ಹೋಗ್ತಾರೆ. ಆ ಥರ ಮಾಡಬಾರ್ದು. ಏಕೆಂದರೆ ನಮ್ಮ ಕಿವಿಗೆ ಸ್ವಂತ ಕ್ಲೀನ್ ಮಾಡೋ ಒಂದು ಫಂಕ್ಷನ್ ಇದೆ. ಸೊ ನಾವಾಗಿ ಕಿವಿ ಕ್ಲೀನ್ ಮಾಡೋರಿಂದ 2 ಪ್ರಾಬ್ಲಮ್ ಆಗ್ಬೋದು. ಒಂದು, ಎಷ್ಟು ಒಳಗಡೆ ಡೆಪ್ತಲ್ಲಿ ಹೋಗಿ ಮಾಡಬೇಕು ಅಂತ ಅದ್ರ ಐಡಿಯಾ ಇರಲ್ಲ, ಹಾಗಾಗಿ ಕಿವಿ ಪರ್ಯನ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. 2ನೇದು, ಕಿವಿಯಲ್ಲಿ ಇರೋದು ಸ್ಕಿನ್ ತುಂಬ ಸೆನ್ಸಿಟಿವು, ಹಾಗಾಗಿ ಏನಾದರೂ ಡ್ಯಾಮೇಜ್ ಆದಾಗ ಅದು ತುಂಬ ನೋವು ಕೊಡುತ್ತೆ, ಪ್ಲಸ್ ಅದ್ರ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾವತ್ತೂ ನೀವಾಗಿ ಕಿವಿ ಕ್ಲೀನ್ನ ಮಾಡೋಕ್ಕೆ ಹೋಗಬೇಡಿ. 2ನೇದು, ಕಿವಿ ನೋವು ಸುಮಾರು ಕಾರಣಗಳಿಂದ ಇರುತ್ತೆ. ಒಂದು, ಅದರಲ್ಲಿರೋದು ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಫಂಗಸ್ ಇನ್ಫೆಕ್ಷನ್ ಆಗಿರ್ಬೋದು. ಸೊ ಆವಾಗ ಸಾಮಾನ್ಯವಾಗಿ ಜನರು ಏನು ಮಾಡ್ತಾರೆ, ಕಿವಿ ನೋವು ಬಂದ ತಕ್ಷಣ ಕಿವಿಯಲ್ಲಿ ಡ್ರಾಪ್ಸ್ ಹಾಕೋತಾರೆ. ಸೊ ಆ ಡ್ರಾಪ್ಸು ಹಾಕಬಾರ್ದು. ಮನೆಯಲ್ಲಿ ಏನೇ ಇರಲಿಲ್ಲ ಅಂದರೂ ಅಟ್ಲೀಸ್ಟ್ ಪ್ಯಾರಾಸಿಟಮಲ್ ಸಿರಪ್ ಆಗಲಿ ಮಕ್ಕಳಲ್ಲಿ, ಅಥವಾ ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ದೊಡ್ಡವರಿಗೆ, ಅದು ಒಂದು ತೊಗೊಂಡಿದ್ರೆ ಆವಾಗ ನೋವು ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಡೇ ಕನ್ಸರ್ನ್ ENT ಡಾಕ್ಟರ್ಗೆ ತೋರಿಸಿದರೆ ಏನು ಕಾರಣ ಇದೆ ನೋಡ್ಕೊಂಡು ಅವರು ಅದನ್ನು ಟ್ರೀಟ್ಮೆಂಟು ಹಾಕ್ತಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮೂಗಲ್ಲಿ ಸಾಮಾನ್ಯವಾಗಿ ಜನರು ಫೇಸ್ ಮಾಡ್ತಾ ಅಂಥ ಪ್ರಾಬ್ಲಮ್ ಏನಂದರೆ, ಮೂಗು ಬ್ಲಾಕ್ ಆಗೋದು ಸುಮಾರು ರೀಸನ್ ಇದ್ದಾವೆ. ಅದರಲ್ಲಿ ಒಂದು ಕಾಮನ್ ಆಗಿರೋದು ಏನಂದರೆ, ಮೂಗಿನ ಎಲುವು ಸ್ಟ್ರೇಟ್ ಆಗಿರಲ್ಲ, ಕೆಲವೊಂದು ಸರ್ತಿ ಬೆಂಡ್ ಆಗಿರೋದಾಗ ಆವಾಗ ಎಲ್ಲರೂ ಏನು ಅನ್ಕೊತಾರೆ ಅಂದರೆ ಸರ್ಜರಿ ಮಾಡಬೇಕಾಗುತ್ತೆ ಅಂತ ಅನ್ಕೊತಾರೆ. ಸಾಮಾನ್ಯವಾಗಿ 18 ವಯಸ್ಸು ಆಗುವವರೆಗೆ ಎಲ್ಲ ಮೂಳೆಗಳು ಇನ್ನೂ ಬೆಳೆಯೋ ಫೇಸಲ್ಲಿ ಇರ್ತವೆ. ಸೊ ಹಾಗಾಗಿ 18 ವಯಸ್ಸು ಆಗುವವರೆಗೆ ಯಾವುದೇ ರೀತಿ ಮೂಗು ಬೆಂಡಿದ್ದಕ್ಕೆ ಸರ್ಜರಿ ಮಾಡೋದಿಲ್ಲ. ಸೊ ಏನಾದರೂ ಈ ಥರ ಅಂದ್ಕೊಂಡಿದ್ರೆ ಇದು ತಪ್ಪು ಮಾಹಿತಿ. 18 ವಯಸ್ಸು ಆದಮೇಲೆ ಆ ಪ್ರಾಬ್ಲಮ್ನ ನೋಡ್ಕೊಂಡು ಅದನ್ನು ತಿಳ್ಕೊಂಡು ಆಮೇಲೆ ಅದ್ರ ರಿಲೇಟೆಡ್ ಸರ್ಜರಿ ಬೇಕು ಅಂದರೆ ಮಾಡೋದು. 2ನೇದು, ಮೂಗಿಂದ ರಕ್ತ ಬರೋದು ಸುಮಾರು ಕಾರಣಗಳಿದ್ದಾವೆ. ಮಕ್ಕಳಲ್ಲಿ ಕಾಮನ್ ಆಗಿ ಮೂಗಲ್ಲಿ ಪದೇ ರಿಪೀಟೆಡ್ ಆಗಿ ಬರಳು ಹಾಕೋರಿಂದ ಅದರಿಂದ ಮೂಗಿಂದ ರಕ್ತ ಬರ್ಬೋದು. ದೊಡ್ಡವರಲ್ಲಿ BP ಜಾಸ್ತಿ ಆದರೆ ಆವಾಗಲೂ ಮೂಗಿಂದ ರಕ್ತ ಬರೋ ಸಾಧ್ಯತೆ ಇದೆ. ಸೊ ಈ ಥರ ಆದಾಗ ಕನ್ಸರ್ನ್ ENT ಡಾಕ್ಟರ್ಗೆ ತೋರಿಸೋದು ಒಳ್ಳೆಯದು. ನೆಕ್ಸ್ಟ್ ಬಂದುಬಿಟ್ಟು ಗಂಟ್ಲಲ್ಲಿ ಸಾಮಾನ್ಯವಾಗಿ ಪ್ರಾಬ್ಲಮ್ ಫೇಸ್ ಮಾಡೋದೇನೆಂದರೆ ಶೀತದ ಗಡ್ಡೆ ಬಗ್ಗೆ, ಎಲ್ಲರಿಗೆ ಟಾನ್ಸಿಲ್ ಅಂತ ಗೊತ್ತು ಸುಮಾರು ಜನರಿಗೆ ಇವಾಗ. ಸೊ ಈ ಥರ ಇದ್ದಾಗ ಇಮಿಡಿಯೇಟಾಗಿ ಎಲ್ಲರಿಗೆ ತಪ್ಪು ಮಾಹಿತಿ ಹೇಳಿದರೆ ಟಾನ್ಸಿಲ್ ಅಂತ ಗೊತ್ತಾಗಿದ ತಕ್ಷಣ ಸರ್ಜರಿ ಮಾಡ್ತಾರೆ ಅಂತ ಅಲ್ಲ. ಟಾನ್ಸಿಲಲ್ಲೂ ನಾವು ಫಸ್ಟು ಆ ಸೈಜ್ ಪ್ರಕಾರ ಗ್ರೇಡಿಂಗ್ ಮಾಡ್ತೀವಿ. ಸಿವಿಯಾರಿಟಿ ಎಷ್ಟಿದೆ ಅಂದರೆ ಅದು ತುಂಬಾ ತೊಂದರೆ ಕೊಡ್ತಾ ಇದೆಯೋ ಇಲ್ಲ ಅಂತ ನೋಡ್ಕೊಂಡ್ಬಿಟ್ಟು ಆವಾಗನೇ ಸರ್ಜರಿ ಪ್ಲ್ಯಾನ್ ಮಾಡೋದು. ಸೊ ಈ ಥರ ಮಕ್ಕಳಿಗೆ ಏನಾದರೂ ಶೀತದ ಗಡ್ಡೆ ದಪ್ಪ ಆದಾಗ ಅಥವಾ ಪದೇ ಗಂಟಲು ನೋವು ಬಂದಾಗ ಆವಾಗ ಶೀತದ ಗಡ್ಡೆ ಇದೆ ಅಂತ ನಿಮ್ಮ ಡಾಕ್ಟ್ರು ಹೇಳಿದಾಗ ಆವಾಗ ನೀವು ಏನು ಮಾಡಬಾರ್ದು ಅಂತ ಹೇಳ್ತೀನಿ. ಆವಾಗ ಮಕ್ಕಳಿಗೆ ಆಚೆಯಿಂದ ಯಾವುದೇ ಆಗಲಿ ಆಯಿಲಿ ಐಟಮ್ಸ್, ಚಿಪ್ಸು, ಕುರ್ಕುರೆ ಅಥವಾ ಎನಿ ಕೋಲ್ಡ್ ಐಟಮ್ಸ್, ಕೋಲ್ಡ್ ಡ್ರಿಂಕ್ಸ್ ಆಗಲಿ, ಐಸ್ ಕ್ರೀಮ್ಸ್ ಆಗಲಿ, ಅಥವಾ ಫ್ರಿಜ್ಜಿಂದ ನೀರಾಗಲಿ, ಅಥವಾ ಎನಿ ಆಯಿಲಿ ಐಟಮ್ಸ್ ಅಥವಾ ಎನಿ ಕೋಲ್ಡ್ ಐಟಮ್ಸ್ ಇದನ್ನು ಕೊಡಬೇಡಿ. ಇದರಿಂದ ಟಾನ್ಸಿಲಲ್ಲಿ ಇರೋ ಪ್ರಾಬ್ಲಮ್ನ ಇನ್ನೂ ಜಾಸ್ತಿ ಆಗುತ್ತೆ ಅಥವಾ ಇದ್ದಿದ್ದನ್ನು ಸಾಲ್ವ್ ಆಗೋಲ್ಲ, ಅಂದರೆ ಕಮ್ಮಿ ಆಗೋಲ್ಲ. ಸೊ ನಾವು ಇಮಿಡಿಯೇಟಾಗಿ ಟಾನ್ಸಿಲ್ ಇನ್ಫೆಕ್ಷನ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅಥವಾ ಟಾನ್ಸಿಲ್ ಸೈಜ್ ದೊಡ್ಡದಾಗಿದೆ ಅಂತ ಗೊತ್ತಾದ್ಮೇಲೆ ಇಮಿಡಿಯೇಟಾಗಿ ಸರ್ಜರಿ ಮಾಡೋದಿಲ್ಲ. ಆ ಪ್ರಾಬ್ಲಮನ್ನು ನೋಡ್ಕೊಂಬಿಟ್ಟು ಸಿವಿಯಾರಿಟಿನ ನೋಡ್ಕೊಂಬಿಟ್ಟು ಅದ್ರ ತಕ್ಕಂಗೆ ಪ್ಲ್ಯಾನ್ ಮಾಡ್ತೀವಿ. ಸೊ ಇದು ಬೇಸಿಕ್ ಇನ್ಫಾರ್ಮೇಷನ್. ಒಂದು, ಯಾವತ್ತೂ ನೀವಾಗಿ ಕಿವಿಯನ್ನು ಕ್ಲೀನ್ ಮಾಡೋಕ್ಕೆ ಹೋಗಬೇಡಿ ಅಥವಾ ಕಿವಿಯಲ್ಲಿ ಯಾವುದೇ ರೀತಿಯಿಂದ ಡ್ರಾಪ್ಸ್ ಹಾಕೋಕ್ಕೆ ಹೋಗಬೇಡಿ. 2ನೇದು, ಮೂಗು ಬ್ಲಾಕ್ ಆದಾಗ ಇಮಿಡಿಯೇಟಾಗಿ ಸರ್ಜರಿ ಮಾಡೋದಿಲ್ಲ. ಆಮೇಲೆ ಮೂಗಲ್ಲಿ ಏನಾದರೂ ಬ್ಲೀಡಿಂಗ್ ಆದಾಗ ಕನ್ಸರ್ನ್ ENT ಡಾಕ್ಟರ್ಗೆ ತೋರಿಸಿ. 3ನೇದು, ಟಾನ್ಸಿಲ್ ಅಂತ ಪ್ರಾಬ್ಲಮ್ ಗೊತ್ತಾದ ಮೇಲೆ ಮಕ್ಕಳಿಗೆ ದಯವಿಟ್ಟು ಆಯಿಲಿ ಐಟಮ್ಸ್ ಆಗಲಿ ಕೋಲ್ಡ್ ಐಟಮ್ಸ್ ಆಗಲಿ ಕೊಡೋಕ್ಕೆ ಹೋಗಬೇಡಿ. ಸೊ ಇದು ಬೇಸಿಕ್ ಇನ್ಫಾರ್ಮೇಷನ್. ಅಟ್ಲೀಸ್ಟ್ ಇಷ್ಟಾದರೂ ಎಲ್ಲರಿಗೆ ಗೊತ್ತಿರಬೇಕು. ಥ್ಯಾಂಕ್ ಯು. ನಮಸ್ಕಾರ.